ಕರ್ನಾಟಕ ರಾಜ್ಯದಾಗ ಸದ್ದಿಲ್ಲದ ಪ್ರಚಾರ ಮಾಡಕತ್ತಾರ. ಪ್ರಚಾರ ಇಲ್ಲ, ಯಾವುದೇ ಪ್ರತಿಯೊಂದು ಕಾರ್ಯಕ್ರಮ ಹಾಕಿಕೊಟ್ಟರು ಸಹಿತ ನಮಗೆ ಎಷ್ಟೋ ಜನ ನಮ್ಮ ಕಾರ್ಯಕ್ರಮ ಹಾಕ್ರಿ ಅಂತೇಳಿ ವಿಡಿಯೋ ಹಾಕ್ತಾರೆ. ಆದ್ರೆ ಇಲ್ಲೊಬ್ಬರು ಮಹಾನುಭಾವರದಾರ, ಇದೆಂಥ ಸಮಾಜ ಸೇವೆ ಅಂತೀರಿ ನೋಡ್ರಿ. ಅಂಥ ಸೈನ್ಯ ತಯಾರು ಮಾಡ್ಯಾರ, ಅಂಥ ಯುವಕರನ್ನ ತಯಾರು ಮಾಡ್ಯಾರ, ಯುವತಿಯರನ್ನು ತಯಾರು ಮಾಡ್ಯಾರ. ಅಪ್ಪ ಮಕ್ಕಳು ಕೂಡ್ಕೊಂಡನ ಎಲ್ಲರೂ ಕೂಡಿಯ ಕುಟುಂಬ ಸಮೇತ ಸಮಾಜ ಸೇವೆ ನನ್ನ ಗುರಿ ಅಂಥೇಳಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಣಿಮಾತಾಗಿರುವ ಆ ಕುಟುಂಬದ ಹೆಸರು ಹೇಳಬೇಕಲ್ರಿ. ಹೇಳಿದ ತಕ್ಷಣ ಗೊತ್ತಾಗ್ತೈತಿ ನಿಮಗೆ. ಆದರೆ ಹೇಳೋಕ್ಕಿಂತ ಮುಂಚಿತ ನಿಮಗೆ ಮೊದಲು ಮನುಷ್ಯನ್ಯಾಗ ಗೊತ್ತಾಗಿರ್ತೈತಿ ಕಾಕ ಅದನ್ನು ಹೇಳಕ್ಕೆ ಬಂದಾನಂತೇಳಿ. ಯಾಕೆ ಹೇಳ್ತಾನೆ ಕಾಕ ಅನ್ನೋದೊಂದು ತಲೆಯಾಗಿ ಇಟ್ಕೋರಿ. ಸಮಾಜ ಸೇವೆ ಯಾರು ಮಾಡ್ತಾರ, ಸಮಾಜದ ಮುಖಿಯಾಗಿ ಯಾರು ಬೆಳೀತಾರ, ಪರರ ಕಷ್ಟದಲ್ಲಿ ಯಾರು ಭಾಗಿಯಾಗ್ತಾರ, ಅವರ ದುಃಖದ ಕಣ್ಣೀರಿನ ಕೋಡಿಯಲ್ಲಿ ಕಣ್ಣೀರು ಒರೆಸೋರು ಯಾರು ಅನ್ನೋರ ಅವರಿಗೆ ನಾವು ಭಾಳ ಲೈಕ್ ಮಾಡ್ತೀವಿ ರೀ. ಅವರನ್ನು ಕರೆಸಿ ನಾವು ಆಧಾರದ ಸ್ವಾಗತ ಮಾಡ್ತೀವಿ ರೀ. ಅಂಥ ವಿಡಿಯೋ ನಾವು ಭಾಳ ಚೆಂದಾಗಿ ಹೇಳಕ್ಕೆ ನಮಗೆ ಹುರುಪು ಬರ್ತೈತಿ. ಯಮಕನಮಡಿ ಕ್ಷೇತ್ರದ ಶಾಸಕ ಗೊತ್ತಲ್ಲ ನಿಮಗೆ, ಕರ್ನಾಟಕ ರಾಜ್ಯದ KPCC ಕಾರ್ಯಾಧ್ಯಕ್ಷರು ಅದಾರ ರೀ, ಸತೀಶ್ ಫೌಂಡೇಶನ್ದ ಫೌಂಡರು ಅದಾರ. ಸೇವಾದಳದಾಗ ನೋಡಿ ಬರ್ರಿ, ಇದನ್ನು ಅನೇಕ ಬಾರಿ ಹೇಳ್ಯಾನೆ. ಎಷ್ಟೋ ಜನ ಬಂದಲ್ಲಿ ಸೇವಾದಳ ಕಾರ್ಯಾಲಯ ಮುಂದೆ ಹೊರಗೆ ತಮ್ಮ ಗಾಡಿಗಳು ನಿಂದಿರಿಸಿ ಒಳಗೆ ಹೋಗಿ ನೋಡಿ ಕಾಕ ಹೇಳಿದ್ದು ಎಷ್ಟು ಸಾಹಿತ್ಯ ಐತೆ ಅನ್ನೋದು ಹೋಗಿ ನನಗೆ ಫೋನ್ ಮುಖಾಂತರ ಹೇಳ್ಯಾರ. ಕಾಕ ಏನು ಸುಂದರದ ಒಣದ ಕಾಶ್ಮೀರ ಮಾಡ್ಯಾರೋ, ಸೇವಾದಳ ಏನು ಎತ್ತದ ಬರಡು ಭೂಮಿ, ಆದರೆ ಇವತ್ತು ಗಿಡಗಳು ಹಚ್ಚಿ ಕಂಗೊಳ ಸಾಕತೈತಿ. ಇಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ದಿನ ಏನು ಅಧಿವೇಶನ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ ಆ ಮಹಾನೇತಾರ ಸತೀಶ್ ಜಾರಕಿಹೊಳಿ. ನಿಜಕ್ಕೆ ನಾವು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ ಕಾಕ. ಸೇವಾದಳದ ಸುದ್ದಿ ನಿನ್ನ ನಂಬರ್ 1 ಚಾನಲ್ಲೇ ಭಾಳ ನೋಡಿದ್ವು ನಾವು. ಅದಕ್ಕೆ ಅಲ್ಲಿ ಹೋಗಿ ನೋಡಿ ಭೇಟಿ ಕೊಟ್ಟಾಗ ನಮಗೆ ನಿಜಾಂಶ ಗೊತ್ತಾತ ಕಾಕ ಅಂತ ಹೇಳಿದವರದಾರ. ಅವರ ತಂದೆಯ ಮಾರ್ಗದರ್ಶನದಂತೆ ಅವರ ಮಕ್ಕಳು ಮಾಡಿದ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಎಷ್ಟು ವಿಡಿಯೋ ಮಾಡಿದರೂ ಕಡಿಮೆ ರೀ. ಆದರೆ ಸಮಾಜ ಸೇವೆಗೆ ಅವರ ಕುದುರೆ ನಿಂದ್ರಾಕ ತಯಾರಿಲ್ಲ, ಅವರ ಉಸಿರು ನಿಂದ್ರಾಕ ತಯಾರಿಲ್ಲ, ಅವರ ತೇಕ ಸಹಿತ ನಿಂದ್ರಾಕ ತಯಾರಿಲ್ಲ. ಅಂದ್ರೆ ಯಮಕನಮಡಿ ಕ್ಷೇತ್ರದಾಗ ಒಂದು ಗ್ರಾಮ ದೇವಗಿರಿ ಅಂತ ಐತ್ರಿ. ಈಗಲೇ ಹೋಗಿ ನೋಡ್ರಿ ದೇವಗಿರಿ ಗ್ರಾಮ ಏನು ಸೌಲಭ್ಯ ಇತ್ತಲ್ಲಿ. ಆ ಕುಗ್ರಾಮ್ ಅಲ್ಲಿಯ ಮಕ್ಕಳ ವಿದ್ಯಾಭ್ಯಾಸ ಉಜ್ವಲ ಆಗಬೇಕು, ನಮ್ಮ ಮಕ್ಕಳು ಶಾಲೆಗೆ ಕಲಿಬೇಕು, ಶಿಕ್ಷಣ ಕಲಿಬೇಕು, ಉನ್ನತ ಪದವಿಗಳನ್ನ ಹೊಂದಬೇಕು. ನಮ್ಮಂತೆ ಅವರು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ತೆಗೆದು ಉನ್ನತ ಪದವೀಧರರಾಗಿ ರಾಜ್ಯಕ್ಕೆ ಮಾದರಿ ಆಗಬೇಕನ್ನೋದು ರಾಹುಲ್ ಮತ್ತು ಪ್ರಿಯಾಂಕಾ ಒಂದು ಪಣ ತೊಟ್ಟಾರ. ಯಾರು ಈ ರಾಹುಲ್? ಯಾಕೆ ಬೇಕು ರಾಹುಲ್ಗೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಕುಗ್ರಾಮಗಳನ್ನು ಸ್ವಗ್ರಾಮಗಳನ್ನಾಗಿ ಮಾಡಲು, ಸುಧಾರಣೆ ಮಾಡಲಿಕ್ಕೆ? ಆ ರಾಹುಲ್ ಜೊತೆ ಪ್ರಿಯಾಂಕಾ ಹೆಂಗೆ ಕೈ ಜೋಡಿಸ್ತಾಳ ಹೆಣ್ಮಗಳು, ಅಕ್ಕ ಸಹೋದರಿ ತಮ್ಮ ರಾಹುಲ್ ಇಬ್ಬರು ಕೂಡಿ ದೇವಗಿರಿ ಗ್ರಾಮಕ್ಕೆ ಆಕಸ್ಮಿಕ ಭೇಟಿ ಕೊಟ್ಟಾಗ ಕನ್ನಡ ಶಾಲೆ ಕಣ್ಣಿಗೆ ಬೀಳ್ತೈತಿ. ಸರ್ಕಾರ ಮಾಡುವ ಕೆಲಸ ಆದ್ರೆ ಸ್ವಂತ ಫೌಂಡೇಶನ್ದಿಂದ ಮಾಡ್ತಾರೆ. ಫೌಂಡೇಶನ್ ಅಂದ್ರೆ ಸ್ವಇಚ್ಛೆ, ಫೌಂಡೇಶನ್ ಅಂದ್ರೆ ಹೃದಯವಂತಿಕೆ. ಸಾವಿರಾರು ಫೌಂಡೇಶನ್ಗಳದಾವೆ, ನುಂಗಿ ನೀರು ಕುಡ್ದಂಥ ಫೌಂಡೇಶನ್ಗಳದಾವೆ, ಸರ್ಕಾರದ ಅನುದಾನ ತೊಗೊಂಡು ಲೂಟಿ ಮಾಡಿದಂಥ ಫೌಂಡೇಶನ್ಗಳದಾವೆ, ಆಹಾರ ಸಾಮಗ್ರಿಗಳನ್ನ ಗೊಳೆ ಮಾಡಿ ಬಡವರಿಗೆ ಕೊಡ್ತಾನಂಥೇಳಿ ಮೊಡ್ಕ ಸಹಿತ ತೊಗೊಂಡು ಹೊಂಟಾರ. ಅಂಥ ಫೌಂಡೇಶನ್ಗಳು ಇವತ್ತು ಯಮಾರ್ಸಾಕತ್ತಾರ. ಎಷ್ಟು ಜನರನ್ನ ಅವರ ಮೋಸ ಮಾಡಾಕತ್ತಾರ ಅದನ್ನು ನಿಮಗೆ ಗೊತ್ತಿರಬೇಕು. ಆದ್ರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಪಾರದರ್ಶಕ ಐತಿ, ಕನ್ನಡಿ ಇದ್ದಂಗೆ ಐತಿ. ಬೇಕಾದಾಗ ಹೋಗಿ ನೋಡ್ರಿ, ಅಲ್ಲಿ ಪರಂಪರೆ ಐತಿ, ಅಲ್ಲಿ ಒಂದು ಸ್ವಚ್ಛತೆ ಐತಿ. ಆ ಸಾಲಿ ಕಣ್ಣಿಗೆ ಬಿದ್ದ ತಕ್ಷಣ ಪ್ರಿಯಾಂಕಾ ರಾಹುಲ್ಗ ಇಬ್ಬರು ಆದೇಶ ಮಾಡ್ತಾರ. ಯಾರಿಗೆ? ಸತೀಶ್ ಜಾರಕಿಹೊಳಿ ಫೌಂಡೇಶನ್ದ ಕಾರ್ಯಕರ್ತರಿಗೆ. ಆ ಫೌಂಡೇಶನ್ಗೆ ಒಂದು ಕರೆ ಬಂದ ತಕ್ಷಣ ಟೀಮ್ ರೆಡಿ ರೀ, ವೆಹಿಕಲ್ ರೆಡಿ, ಸೈನಿಕ ಕೂದಲಿ ರೆಡಿ, ಬಣ್ಣ ಹಚ್ಚೋದು ರೆಡಿ, ಗರಸ ಹಾಕೋದು ರೆಡಿ, ಟ್ಯಾಕ್ಟರ್ಗಳು ರೆಡಿ. ಎಲ್ಲ ಹೋಗಿ ಆ ದೇವಗಿರಿ ಗ್ರಾಮ ಸ್ವಚ್ಛ ಮಾಡಿ ಆ ಸಾಲಿಗೆ ಬಣ್ಣ ಹಚ್ಚಿ ಅದನ್ನು ಸುಂದರ ಮಾಡ್ತಾರೆ. ಅಲ್ಲಿ ಎಷ್ಟೋ ವರ್ಷಗಳಿಂದ ಹಾಳಾಗಿ ಬಿದ್ದಂಥ ಅಲ್ಲಿಯ ಬಸ್ ಸ್ಟಾಪನ್ನು ಸುಧಾರಣೆ ಮಾಡ್ತಾರೆ. ಯಾಕೆ ಬೇಕ್ರಿ ರಾಹುಲ್ಗೆ ಮತ್ತು ಪ್ರಿಯಾಂಕಾಗ? ದೇವ್ರು ನಿಮಗೆ ಸಾವಿರಾರು ಕೋಟಿ ಸಂಪತ್ತು ಕೊಟ್ಟಿಲ್ಲೇನ್ರಿ? ಅಕ್ಕ ತಮ್ಮ ಅವ್ರು ಇಬ್ಬರಿಗೂ ಈ ಪ್ರಶ್ನೆ ನಿಮ್ಮನ್ನು ಕೇಳಾಕತ್ತನ್ನ. ಇವತ್ತು ಇಷ್ಟೊಂದು ನಿಮಗೆ ಸಂಪತ್ತು ಕೊಟ್ಟರು ನೀವು ಐಷಾರಾಮಿ ಜೀವನ ಮಾಡ್ಬೋದತ್ತಲ್ರಿ?
ಆದರೆ ದೇವರು ನಿಮಗೆ ಎಂಥ ಒಳ್ಳೆಯ ಬುದ್ಧಿ ಕೊಟ್ಟಾನ. ಸಮಾಜ ಸೇವೆ ಮಾಡುವ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನೀವು ಪ್ರಚಾರ ಆಗತ್ತೀರಿ. ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮಂತೆ ಪ್ರೇರಣೆ ತಗೊಳ್ಳೋ ಸಲುವಾಗಿ ಎಷ್ಟೋ ಯುವಕರು ತಯಾರಾಗತ್ತಾರ. ಆದರೆ ಎಷ್ಟೋ ಜಿಲ್ಲೆಯ ಜನತೆ ಸತೀಶ್ ಫೌಂಡೇಶನ್ ನಮ್ಮ ಜಿಲ್ಲೆದಾಗೂ ಕಾರ್ಯ ಮಾಡ್ರಿ ಅಂತ ಹೇಳಕತ್ತಾರ. ಅದಕ್ಕೆ ನೇರ ಉತ್ತರ ಕೊಡಬೇಕಿನ್ನು ರಾಹುಲ್ ಮತ್ತು ಪ್ರಿಯಾಂಕಾ. ಅನೇಕ ಜಿಲ್ಲೆಯವರು ನಮಗೆ ಕೇಳಾಕತ್ತಾರ ಫೋನ್ ಮಾಡಿ, ಅಕ್ಕ ಏನು ಹೇಳ್ತೀರಿ, ತಮ್ಮ ರಾಹುಲ್ ಏನು ಹೇಳ್ತೀಪ್ಪ, ನೀವು ಉತ್ತರ ಕೊಡ್ಬೇಕಾಕೈತಿ. ಅದರ ಸಲುವಾಗಿ ದೇವಗಿರಿ ಗ್ರಾಮದಾಗ ಏನು ಸಾಧನೆ ಮಾಡಿದ್ದು, ಕೊನ್ನೂರು ಗ್ರಾಮದಾಗ ಏನು ಸಾಧನೆ ಮಾಡಿದ್ದು, ಗೋಕಾಕ ನಗರದಾಗ ಫ್ಲಡ್ ಬಂದಾಗ ಕೆಸರಿನಿಂದ ಕೂಡಿ ಹೊಲಸು ನಾರುತ್ತಿರುವಂಥ ಎಷ್ಟೋ ಕೊಂಪೆಗಳನ್ನು ಕಿತ್ತು ಹಾಕಿ ರಾತ್ರಿ ಹಗಲಿ ಫ್ಲಡ್ ಲೈಟ್ಗಳನ್ನು ಬಿಟ್ಟು ಬೆಟ್ಟದ ಮೇಲಿನ ಬಂಡೆಗಳನ್ನು ಸ್ಫೋಟ ಮಾಡಿ ಹೆಸರುವಾಸಿಯಾದಂಥ ಸತೀಶ್ ಫೌಂಡೇಶನ್ಗೆ ಒಂದು ಲೈಕ್ ಮಾಡ್ಬೇಕ್ರಿ. ಈ ಅಕ್ಕ ತಮ್ಮನಿಗೆ ಒಂದು ಸ್ಪೆಷಲ್ ಲೈಕ್ ಮಾಡ್ರಿ. ಅವರ ಜೊತೆ ಇರುವ ಕಾರ್ಯಕರ್ತರ ತಂಡಕ್ಕೆ, ಆ ಸೈನ್ಯಕ್ಕೆ ವಿಶೇಷವಾದ ಒಂದು ಪ್ರೀತಿಯ ಲೈಕ್ ಕೊಡ್ರಿ. ಹಂಗಾದ್ರೆ ಕಾಕನ ಸುದ್ದಿ ಮರಿಯಲ್ದ ನೋಡ್ರಿ. ಸಂಪೂರ್ಣ ದೃಶ್ಯಗಳನ್ನ ಹಾಕಾಕತ್ತಾನೆ. ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತಾನ್ರಿಪ್ಪ. ನಮಸ್ಕಾರ. ಇನ್ನ ಬರ್ಲ Brasilia. ನಾನು